ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಈ ಒಂದು ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ಅವರ ಫೀಲಿಂಗ್ಸ್ ಏನಿದೆ, ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಈ ಕ್ಷಣ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲಿವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ತುಂಬ ದಿನ ಆಗಿತ್ತು, ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ, ಪರ್ಸ್ನಲ್ ಆಗಿ ಮೆಸೇಜ್ಗಳನ್ನು ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನನ್ನನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತು. ನಾನು ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಗೊತ್ತಲ್ವಾ, ಹಬ್ಬ ಇತ್ತು, ಸ್ವಲ್ಪ ಬ್ಯುಸಿ ಇದ್ದೆ. ಆ್ಯಂಡ್ ಕ್ಲಾಸಸ್ ಎಲ್ಲ ಇತ್ತು, ಹೀಲಿಂಗ್ ಸೆಷನ್ ಕೂಡ ಇತ್ತಲ್ವಾ. ಸೊ ಸ್ವಲ್ಪ ಬ್ಯುಸಿ ಇದ್ದೆ. ಆ್ಯಂಡ್ ವಿಡಿಯೋಸ್ ಜನರಲ್ ರೀಡಿಂಗ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ವಿಡಿಯೋಸ್ ಯಾವುದು ಅಪ್ಲೋಡ್ ಮಾಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಕೂಡ ನನ್ನನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದೀರಾ. ಹಾಗೆ ಪರ್ಸ್ನಲ್ ಆಗಿ ತುಂಬ ಜನ ಕೇಳಿದ್ದೀರಾ, ಯಾಕೆ ಮ್ಯಾಮ್ ರೀಡಿಂಗ್ ಮಾಡ್ತಾ ಇಲ್ಲ, ಪ್ಲೀಸ್ ಅಪ್ಲೋಡ್ ಮಾಡಿ ವೀಡಿಯೋಸ್ನ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಬ್ಯುಸಿ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಅಫ್ಕೋರ್ಸ್. ಥ್ಯಾಂಕ್ ಯು. ಯಾರೆಲ್ಲ ಪರ್ಸ್ನಲಾಗಿ ಕೇಳಿದ್ದೀರಾ, ವಿಚಾರಿಸ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್ ಫೇಸ್ ಇದ್ದರೆ ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋ ಇದ್ದರೆ ನೋಡಿ. ಓಕೆ, ಅವ್ರ ಹೆಸರನ್ನ 3 ಬಾರಿ ಹೇಳಿ. ಎಸ್, ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಅವ್ರಿಗೇನು ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಅವ್ರ ಮನಸ್ಸಿಗೆ ತುಂಬಾ ಹರ್ಟ್ ಆಗಿದೆ, ಬೇಜಾರಾಗಿದೆ ನಿಮ್ಮಿಂದ, ನಿಮ್ಮ ಮಾತಿಂದ ಬೇಜಾರಾಗಿದೆ, ನಿಮ್ಮ ವರ್ತನೆಯಿಂದ ಬೇಜಾರಾಗಿದೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಇಲ್ಲಿ ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮಿಬ್ಬರದ್ದು ಒಂದು ಸೋಲ್ಮೇಟ್ ಕನೆಕ್ಷನ್, ಇಲ್ಲಿ ಒಂದು ಸೋಲ್ಮೇಟ್ ಎನರ್ಜಿ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇರುವಂಥದ್ದು. ಇಲ್ಲಿ ನೀವಿಬ್ಬರು ಎಷ್ಟೇ ಜಗಳ ಮಾಡಿದ್ರು, ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಮನಸ್ತಾಪಗಳು ಬಂದರೂ ಒಬ್ರನ್ನೊಬ್ರನ್ನ ಬಿಟ್ಕೊಡ್ಲಿಕ್ಕೆ, ದಟ್ ಮೀನ್ಸ್ ಆ ಕನೆಕ್ಷನ್, ಆ ಫೀಲಿಂಗ್ನ ಬಿಟ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇಬ್ಬರಿಗೂ ಕೂಡ. ಓಕೆ, ಮನಸ್ಸಿಗೆ ತುಂಬಾ ಬೇಜಾರಾಗಿರುವಂಥ ಒಂದು ಎನರ್ಜಿ ಬರ್ತಾ ಇದೆ ಸ್ಟ್ರಾಂಗ್ ಆಗಿ. ಇಲ್ಲಿ ನಿಮ್ಮಿಂದ, ನಿಮ್ಮ ಮಾತಿಂದ ಅವರಿಗೆ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಇಲ್ಲಿ. ಓಕೆ, ಎಸ್, ಇಲ್ಲಿ ಸೇಮ್ ಎನರ್ಜಿ ಬರ್ತಿರೋವಂಥದ್ದು. ನಿಮ್ಮ ಮನಸ್ಸಿಗೂ ಕೂಡ ಬೇಜಾರಾಗಿದೆ, ಹರ್ಟ್ ಆಗಿದೆ. ಇಲ್ಲಿ ಒಬ್ರನ್ನೊಬ್ರು ಮಾತಿಗೆ ಮಾತು ಬೆಳೆಸ್ಕೊಂಡು ಅಥವಾ ಸಮಥಿಂಗ್, ಇಲ್ಲಿ ಒಬ್ರಿಗೊಬ್ರು ರೆಸ್ಪೆಕ್ಟ್ ಇಲ್ದೇನೆ ಅಗೌರವವಾಗಿ ನಡ್ಕೊಂಡಿರುವಂಥದ್ದು. ನೀವು ಅವರಿಗೆ, ಅವ್ರು ನಿಮಗೆ ಅಗೌರವವಾಗಿ ನಡ್ಕೊಂಡಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಸೊ ಹಾಗಾಗಿ ಅವರಿಗೂ ಬೇಜಾರಾಗ್ತಿದೆ, ನಿಮಗೂ ಕೂಡ ಇಲ್ಲಿ ಅವರ ಬಿಹೇವಿಯರ್, ಅವರ ವರ್ತನೆ ನಿಮಗೂ ಹರ್ಟ್ ಆಗಿದೆ. ಇಬ್ಬರು ಒಬ್ರನ್ನೊಬ್ಬರ ವ್ಯಕ್ತಿತ್ವ ಅಥವಾ ಬಿಹೇವಿಯರ್ ನೋಡಿಕೊಂಡು, ಅಥವಾ ಆ ಒಂದು ಒಬ್ರನ್ನೊಬ್ಬರ ಬಿಹೇವಿಯರ್ ಏನಿದೆ ಅದರಿಂದ ಹರ್ಟ್ ಆಗಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಎಸ್, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವ್ರು ಇಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಸಾರಿ ಕೇಳಬೇಕು, ವೆರಿ ಸೂನ್, ಆದಷ್ಟು ಬೇಗ ಸಾರಿ ಕೇಳಬೇಕು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂದರೆ ಅವ್ರು ನಿಮಗೆ ಆದಷ್ಟು ಬೇಗ ಸಾರಿ ಕೇಳ್ತಾರೆ, ರಿಲೇಶನ್ಶಿಪ್ನ ಸರಿ ಮಾಡ್ಕೊಳ್ತಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ನಾನು ಹೇಳಿದೆ ಅಲ್ವಾ, ನೀವಿಬ್ಬರು ಇಲ್ಲಿ ಓಕೆ, ನೀವಿಬ್ಬರು ಇಲ್ಲಿ ಎಷ್ಟೇ ದೂರ ಇದ್ರೂ ಅಥವಾ ನೀವಿಬ್ಬರು ಎಷ್ಟೇ ಜಗಳಗಳನ್ನು ಮಾಡ್ಕೊಂಡಿದ್ರು ಕೂಡ, ಓಕೆ, ನೀವಿಬ್ಬರು ಎಷ್ಟೇ ಜಗಳಗಳನ್ನು ಮಾಡ್ಕೊಂಡಿದ್ರು ಕೂಡ ಇಲ್ಲಿ ಒಬ್ರನ್ನೊಬ್ರನ್ನ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ಓಕೆ, ಎಸ್, ವೆರಿ ಸೂನ್ ನಿಮಗೊಂದು ಸಾರಿ ಬರ್ತಿದೆ ನಿಮ್ಮ ಪರ್ಸನ್ ಕಡೆಯಿಂದ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಯಾವಾಗಲೂ ಈ ಒಂದು ಮನಸ್ತಾಪಗಳು ಆಗ್ತಾನೆ ಇರುತ್ತೆ, ಜಗಳಗಳಾಗ್ತಾನೆ ಇರುತ್ತೆ, ಅವಾಗವಾಗ ಆನ್ ಆ್ಯಂಡ್ ಆಫ್ ನಡೀತಾನೆ ಇರುತ್ತೆ. ಓಕೆ, ಸೊ ಸ್ವಲ್ಪ ದಿನ ಚೆನ್ನಾಗಿ ಮಾತಾಡ್ತೀರಾ, ಸ್ವಲ್ಪ ದಿನ ಚೆನ್ನಾಗಿರ್ತೀರ, ಮತ್ತೆ ಸಡನ್ನಾಗಿ ಜಗಳಗಳು ಮಾಡ್ಕೊಳ್ಳೋದು, ಅನಾವಶ್ಯಕ ಒಬ್ರನ್ನೊಬ್ರನ್ನ ದೂರ್ಕೊಳ್ಳೋದು, ಈ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ.
ಎಸ್, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಒನ್ಸ್ ಅಗೇನ್. 25K ಆದಷ್ಟು ಬೇಗ 50K ಆಗಲಿ ನಿಮ್ಮೆಲ್ಲರ ಸಪೋರ್ಟಿಂದ. ಎಸ್, ನೈಟ್ ಆಫ್ ಸಾರ್ಟ್ಸ್. ಓಕೆ, ದ ಸನ್ ಕಾರ್ಡ್ ಬರ್ತಾ ಇದೆ, ದ ಡೆವಿಲ್, 10 ಆಫ್ ಸಾರ್ಟ್ಸ್, ದ ಮೂನ್. ಯಾರಿಗೆ ಯಂತ್ರಗಳನ್ನು ಬಳಸಬೇಕಂತ ಇದ್ದೀರಾ, ವಾಟ್ಸಪ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳಿ ಕೇಳಿಕೊಂಡು ನಿಮ್ಮ ಸಮಸ್ಯೆಗೆ ತಕ್ಕಂತೆ ಯಂತ್ರಗಳನ್ನು ನೀವು ಬಳಸ್ಬೋದು. ಯಾರೆಲ್ಲ ಯಂತ್ರನ ಯೂಸ್ ಮಾಡಬೇಕಂತ ಇದ್ದೀರಾ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗೆ ಯಂತ್ರಗಳನ್ನು ಪಡ್ಕೊಳ್ಳಿ. 5 ಆಫ್ ಪೆಂಟಿಕಲ್ ಬರ್ತಾ ಇದೆ, ಪೇಜ್ ಆಫ್ ಸಾರ್ಟ್ಸ್, 5 ಆಫ್ ವ್ಯಾಂಡ್ಸ್, 7 ಆಫ್ ಕಪ್ಸ್, ಏಸ್ ಆಫ್ ಕಪ್ಸ್. ಸಿ, ಒಂದು ಸಾಂಗ್, ಬ್ಯೂಟಿಫುಲ್ ಆಗಿರೋಂಥ ಒಂದು ಸಾಂಗ್ ಇಲ್ಲಿ ನನಗೆ ಬರ್ತಿರೋವಂಥದ್ದು. ನಿಮ್ಮನ್ನು ನೆನ್ಪು ಮಾಡಿಕೊಂಡು ಅವ್ರು ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಾಂಗ್ ನಿಮಗೆ ಇಷ್ಟ ಆಗಿರುವಂಥದ್ದು, ಸಮಥಿಂಗ್ ಇಲ್ಲಿ ಫೀಲ್ ಆಗುವಂಥದ್ದು, ತುಂಬ ಮೆಲೋಡಿ ಸಾಂಗ್ ಇರ್ಬೋದು ಅಥವಾ ತುಂಬ ಫೀಲ್ ಆಗುವಂಥದ್ದು, ನಿಮ್ಮನ್ನು ನೆನ್ಪು ಮಾಡುವಂಥದ್ದು, ಅಂದರೆ ನಿಮ್ಮ ನೆನಪುಗಳನ್ನು ಮತ್ತೆ ಮೆಲ್ಕು ಹಾಕುವಂಥ ಸಾಂಗ್ನ ಇಲ್ಲಿ ಅವ್ರು ಇಲ್ಲಿ ಕೇಳ್ತಾ ಇದ್ದಾರೆ, ತುಂಬ ಫೀಲ್ ಮಾಡ್ತಾ ಇದ್ದಾರೆ, ಬೇಜಾರು ಮಾಡ್ಕೊಳ್ತಿರುವಂಥದ್ದು. ದಟ್ ಮೀನ್ಸ್ ಆ ಸಾಂಗ್ ಕೇಳ್ತಾ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಬೇಜಾರು ಮಾಡ್ಕೊಳ್ತಿರೋ ಅಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ನಿಮ್ಮಿಬ್ರಿಗೂ ಫೇವ್ರೇಟ್ ಆಗಿರೋಂಥ ಒಂದು ಸಾಂಗ್ ಇದೆ, ಆ ಸಾಂಗ್ನ ಇಲ್ಲಿ ನೀವಿಬ್ರು ಶೇರ್ ಮಾಡ್ಕೊಂಡಿದ್ದೀರಾ. ಸಮಥಿಂಗ್ ತುಂಬಾ ಲವ್ ರಿಲೇಟೆಡ್ ಆಗಿರುವಂಥದ್ದು, ತುಂಬ ಫೀಲಿಂಗ್ ಓರಿಯೆಂಟೆಡ್ ಆಗಿರುವಂಥ ಒಂದು ಸಾಂಗ್ ಇರೋವಂಥದ್ದು ಕಾಣಿಸ್ತಾ ಇದೆ ಅಲ್ಲಿ. ಸೊ ನಿಮಗೆ ಇಷ್ಟ ಆಗಿರೋಂಥ ಫೇವ್ರೆಟ್ ಸಾಂಗ್ನ ಅವ್ರು ಹಾಕ್ಕೊಂಡು ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಎಲ್ಲೋ ಒಂದು ಕಡೆ ಬೇಜಾರಾಗ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ದ ಡೆವಿಲ್ ಕಾರ್ಡ್ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ದೃಷ್ಟಿ ಕೂಡ ಆಗಿರ್ಬೋದು ಅಥವಾ ಸಮಥಿಂಗ್ ನೆಗೆಟಿವ್ಸ್ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಯಾರೊಬ್ರು ನಿಮ್ಮ ಒಂದು ರಿಲೇಶನ್ಶಿಪ್ಪನ್ನ ನೋಡಿಬಿಟ್ಟು ಎಷ್ಟು ಚೆನ್ನಾಗಿದ್ದೀರಾ ನೀವಿಬ್ರು ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ದೃಷ್ಟಿ ಹಾಕಿರೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಸಮಥಿಂಗ್ ಇಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೇ ಇರ್ಬೋದು, ಇವರಿಬ್ರು ಎಷ್ಟು ಚೆನ್ನಾಗಿದ್ದಾರೆ, ದೂರ ಜಗಳ ಮಾಡ್ಕೊಂಡ್ರು ಒಬ್ರನ್ನೊಬ್ರು ದೂರ್ಕೊಂಡ್ರು ಅಥವಾ ಒಬ್ರನ್ನೊಬ್ರು ಎಷ್ಟೇ ಫೈಟ್ ಮಾಡಿದ್ರು ಜಗಳ ಮಾಡಿದ್ರು ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿರ್ತಾರೆ. ಸಮಥಿಂಗ್ ಈ ಥರದೆಲ್ಲ ಮಾತುಗಳನ್ನ ಕೇಳಿರ್ಬೋದು ನೀವು. ಎಲ್ಲೋ ಒಂದು ಕಡೆ ನಿಮ್ಮ ಪ್ರೀತಿಗೆ ನಿಮ್ಮಿಬ್ರಿಗೂ ಎಲ್ಲೋ ಒಂದು ಕಡೆ ಒಂದು ಸಮಥಿಂಗ್ ಕೆಟ್ಟ ದೃಷ್ಟಿ ಆಗಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಏಸ್ ಆಫ್ ಕಪ್ಸ್ ಬರ್ತಿದೆ ಆ್ಯಂಡ್ ದ ಸನ್ ಕಾರ್ಡ್ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ನ್ಯೂ ಬಿಗಿನಿಂಗ್ನ ನೋಡ್ತೀರಾ. ಇಲ್ಲಿ ಆನ್ ಆ್ಯಂಡ್ ಆಫ್ ಎಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನಡೀತಾ ಇದೆ ಅಲ್ವಾ, ಆ ಒಂದು ಆನ್ ಆ್ಯಂಡ್ ಆಫ್ ಅನ್ನೋವಂಥದ್ದು ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ. ಅವರೇ ಮತ್ತೆ ನಿಮ್ಮ ಹತ್ರ ಮಾತಾಡ್ತಾರೆ, ಫೋನ್ ಕಾಲ್ ಮಾಡ್ಬೋದು ಅಥವಾ ಅವರಾಗಿ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋಂಥ ಒಂದು ಆ ಒಂದು ಎನರ್ಜಿ ಕೂಡ ಇಲ್ಲಿ ಸಮಥಿಂಗ್ ಬರ್ತಿದೆ. ಯಾರಿಂದ ಅಂತ ಹೇಳಿದ್ರೆ ಇಲ್ಲಿ ಒನ್ ಥಿಂಗ್ ಇಲ್ಲಿ ಇಬ್ರಿಗೂ ಕೂಡ ಸ್ವಲ್ಪ ಈಗೋ ಪರ್ಸ್ನಾಲಿಟಿ ಇರುವಂಥದ್ದು ಕಾಣಿಸ್ತಾ ಇದೆ. ಅಂದರೆ ನಾನು ಯಾಕೆ ಮಾತಾಡಿಸ್ಬೇಕು ಅಥವಾ ನೀನು ಯಾಕೆ ಮಾತಾಡಿಸ್ಬೇಕು ಅಥವಾ ಅವರೇ ಬರಲಿ ನೀವೇ ಬರಲಿ, ಒಬ್ರನ್ನೊಬ್ರು ಇಲ್ಲಿ ಹೇಳ್ಕೊಳ್ತಿರುವಂಥದ್ದು, ಅವನೇ ಬರಲಿ ಬೇಕಿದ್ರೆ ಅಥವಾ ಅವಳೇ ಬರಲಿ ಬೇಕಿದ್ರೆ, ನಾನು ಯಾಕೆ ಹೋಗ್ಲಿ, ನನ್ನಿಂದ ಏನು ಮಿಸ್ಟೇಕ್ ಆಗಿಲ್ಲ, ಈ ಥರ ಒಂದು ಎನರ್ಜಿ ಇಲ್ಲಿ ಬರ್ತಿರೋಂಥ ಆ ಥರ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ದ ಮೂನ್ ಕಾರ್ಡ್ ಕೂಡ ಬರ್ತಾ ಇದೆ. ಸಮಥಿಂಗ್ ಇಲ್ಲಿ ಇಬ್ರು ಮಧ್ಯ ಓಕೆ, ಎಸ್, ಇಲ್ಲಿ ನಿಮ್ಮಿಬ್ರು ಮಧ್ಯ ಒಂದು ಎನರ್ಜಿ ಕ್ರಿಯೇಟ್ ಆಗಿರುವಂಥದ್ದು, ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗಿರುವಂಥದ್ದು. ಸೊ ಆ ನೆಗೆಟಿವ್ ಎನರ್ಜಿ ನಿಮ್ಮಿಬ್ರಿಗೂ ಮೂಡ್ ಸ್ವಿಂಗ್ಸ್ ಮಾಡ್ತಾ ಇದೆ. ಒಂದ್ಸಲ ಬೇಕು ಬೇಡ ಬೇಕು ಬೇಡ ಆ ಥರದ ಒಂದು ಮೂಡ್ ಸ್ವಿಂಗ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಯಾಕೆ ಈ ಒಂದು ಪರಿಸ್ಥಿತಿ ಅಂತ ಹೇಳಿದ್ರೆ ಇಲ್ಲಿ ಡೆವಿಲ್ ಕಾರ್ಡ್ ಸೆಂಟ್ರಲ್ ಅಲ್ಲಿ ಇರೋದ್ರಿಂದ ಯಾವುದೋ ಒಬ್ಬ ವ್ಯಕ್ತಿಯಿಂದ ಅಥವಾ ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಿದೆ. ಸಮಥಿಂಗ್ ಯಾವುದೋ ಒಂದು ವ್ಯಕ್ತಿಯಿಂದ ನಿಮ್ಮ ರಿಲೇಶನ್ಶಿಪ್ಪಿಗೆ ನೆಗೆಟಿವ್ ಆಗಿದೆ, ನೆಗೆಟಿವ್ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಬರ್ತಿರೋವಂಥದ್ದು. ಓಕೆ, ಬೇರೆಯವ್ರ ವಿಷಯಕ್ಕೆ ನೀವಿಬ್ರು ಜಗಳ ಮಾಡ್ಕೊಂಡಿರೋಂಥ ಎನರ್ಜಿ ಬರ್ತಿದೆ. ನಿಮ್ಮ ಸ್ವಂತ ವಿಷಯಕ್ಕೆ ಅಥವಾ ನಿಮ್ಮ ಪರ್ಸನಲ್ ವಿಷಯಕ್ಕೆ ನೀವಿಬ್ರು ಜಗಳ ಮಾಡ್ಕೊಂಡಿಲ್ಲ, ಯಾರೋ ಒಬ್ರನ್ನ ವ್ಯಕ್ತಿನ ಇಟ್ಕೊಂಡು ಬೇರೆಯವರ ವ್ಯಕ್ತಿಯಿಂದ ನೀವು ಜಗಳ ಮಾಡಿ ನೀವಿಬ್ರು ದೂರ ಆಗಿರುವಂಥದ್ದು, ನಿಮ್ಮ ಪರ್ಸನ್ ನಿಮ್ಮನ್ನ ಬಿಟ್ಟು ಹೋಗಿರುವಂಥದ್ದು ಅಥವಾ ನೀವು ಅವರಿಂದ ದೂರ ಇರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಅದೆಲ್ಲದೂ ಕೂಡ ಸರಿ ಆಗತ್ತೆ ಮುಂದಿನ ದಿನಗಳಲ್ಲಿ. ಬಟ್ ಇಲ್ಲಿ ತುಂಬಾ ಡಿಪ್ರೆಷನ್ಗೆ ಹೋಗ್ತಿರುವಂಥದ್ದು ನೋಡಿ, ಮನಸ್ಸಿಗೆ ಹರ್ಟ್ ಆಗಿದೆ.
ಇಬ್ರಿಗೂ ಕೂಡ, ನಿಮಗೂ ಅಷ್ಟೇನೆ, ನಿಮ್ಮ ಪರ್ಸನ್‌ಗೂ ಅಷ್ಟೇನೆ. ಇಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲೂ ಕೂಡ ಆಲ್ರೆಡಿ ಬಂದಿದೆ ಎನರ್ಜಿ. ಇಬ್ರಿಗೂ ಮನಸ್ಸಿನ ಸ್ಥಿತಿ ಇವಾಗ ಸ್ಥಿಮಿತ ಇಲ್ಲ. ಮನಸ್ಸು ತುಂಬಾನೇ ಚಂಚಲ ಆಗ್ತಿರುವಂಥದ್ದು ಅಥವಾ ಮನಸ್ಸಿಗೆ ತುಂಬಾನೇ ಹರ್ಟ್ ಆಗಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇದಕ್ಕೆ ಏಂಜಲ್ ಕಡೆಯಿಂದ ಏನ್ ಬರ್ತಾ ಇದೆ ಗೈಡೆನ್ಸ್ ಆಗಿ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ನೋ ಕಾರ್ಡ್ ಬರ್ತಿದೆ. ನಿಮ್ಮ ಮನಸ್ಸಲ್ಲಿ ಏನಾದರೂ ಪ್ರಶ್ನೆಗಳಿದೆ ಅಂತ ಹೇಳಿದ್ರೆ ಇಲ್ಲಿ ಆನ್ಸರ್ ನೋ ಅಂತ ಹೇಳಿ ಬರ್ತಾ ಇದೆ. ಓಕೆ, ಆಸ್ಕ್ ಯುವರ್ ಏಂಜಲ್. ಸ್ಟ್ರಾಂಗ್ ಆಗಿ ನನಗಿಲ್ಲಿ ಒಂದು ಕನೆಕ್ಷನ್, ನಿಮ್ಮಿಬ್ಬರದ್ದು ಸೋಲ್ಮೇಟ್ ಕನೆಕ್ಷನ್ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ನೋ ನೀಡ್ ಟು ವರಿ. ಓಕೆ, ದ ಸಿಚುವೇಶನ್ ವಿಲ್ ಇಂಪ್ರೂವ್. ಈ ಸಿಚುವೇಶನ್ ಹೀಗೇನೆ ಇರಲ್ಲ, ಇಂಪ್ರೂವ್ ಆಗುತ್ತೆ, ಡೋಂಟ್ ವರಿ. ಬಟ್ ಇಲ್ಲಿ ನಿಮ್ಮ ಒಂದು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಟೆನ್ಷನ್ ತಗೊಳ್ತಾ ಇದ್ದೀರಾ, ತುಂಬಾನೇ ಟೆನ್ಷನ್ ತಗೊಳ್ತಾ ಇದ್ದೀರಾ. ಕೆಲವೊಬ್ರು ಇಲ್ಲಿ ಸಮಥಿಂಗ್ ಡಿಪ್ರೆಷನ್ಗೆ ಹೋಗಿರೋಂಥ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಬಟ್ ಇಲ್ಲಿ ಏನೇ ಆದರೂ ಕೂಡ ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಅಥವಾ ನಿಮ್ಮ ಹೆಲ್ತ್ ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ನೀವು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಅಥವಾ ನೀವಿಲ್ಲಿ ಬೇಜಾರು ಮಾಡ್ಕೊಂಡು ಡಿಪ್ರೆಷನ್ಗೆ ಹೋಗೋದ್ರಿಂದ ರಿಲೇಶನ್ಶಿಪ್ ಸರಿ ಆಗಲ್ಲ ಅಲ್ವಾ. ಸೊ ಇಲ್ಲಿ ಒಂದು ಯೋಚನೆ ಮಾಡಬೇಕು, ಈ ರಿಲೇಶನ್ಶಿಪ್ ಅಲ್ಲಿ ನೀವೇನ್ ಮಾಡಬೇಕು, ನೀವೇನ್ ಮಾಡಿದ್ರೆ ಈ ರಿಲೇಶನ್ಶಿಪ್ ಉಳಿಯತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ವಿನಃ ಈಗ ಡಿಪ್ರೆಷನ್ ಆಗಿ ಹೋಗಿ ಕುತ್ಕೊಳ್ಳೋ ಅಂತ ಒಂದು ಸಂದರ್ಭ ಅಲ್ಲ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಇಲ್ಲಿ ಸ್ಟ್ರಾಂಗ್ ಆಗಿರಿ. ದ ಸಿಚುವೇಶನ್ ವಿಲ್ ಇಂಪ್ರೂವ್ ಬರ್ತಿದೆ ಬಾಟಮ್ ಆಫ್ ದ ಕಾರ್ಡ್. ಈ ಸಿಚುವೇಶನ್, ಇವಾಗಿನ ಪರಿಸ್ಥಿತಿ ಹೀಗೆ ಇರಲ್ಲ. ನೀವು ಆಲ್ರೆಡಿ ಈ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಸಲ ಆನ್ ಅಂಡ್ ಆಫ್ ಆಗಿದೆ, ತುಂಬಾ ಸಲ ಬ್ರೇಕಪ್ಸ್ ಕೂಡ ಆಗಿದೆ, ಮತ್ತೆ ನೀವಿಬ್ರು ಒಂದಾಗಿದ್ದೀರಾ. ಆ ಇಲ್ಲಿ ನಿಮಗೆಲ್ಲೋ ಒಂದ್ ಕಡೆ ಹೋಪ್ ಕಳೀತಾ ಇರ್ಬೋದು ಇತ್ತೀಚಿನ ದಿನದಲ್ಲಿ. ಇಲ್ಲ, ಆ ವ್ಯಕ್ತಿ ಇಲ್ಲೂ ಇಷ್ಟು ದಿನ ಆದ್ರೂ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ, ಮಾತಾಡ್ಸಿಲ್ಲ. ಎಸ್, ಇಲ್ಲಿ ಅವರಿಗೆ ಅವ್ರದ್ದೇ ಆದಂತ ಸಮಯಗಳು ಬೇಕಾಗಿದೆ. ಹಾಗೆ ನಿಮ್ಮನ್ನು ನೀವು ಚೇತರಿಸ್ಕೊಳ್ಲಿಕ್ಕೆ ಅವ್ರ ಸಮಯವನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಕಾಂಟ್ಯಾಕ್ಟ್ಗಳು ನಡೀತಾ ಇಲ್ಲ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ. ಬಟ್ ಇಲ್ಲಿ ಮುಂದಿನ ದಿನ ಅವ್ರ ಮನಸ್ಸಿನ ಸ್ಥಿತಿ ಸರಿ ಆದ್ಮೇಲೆ, ಒಂದ್ ಲೆವೆಲಿಗೆ ಬಂದ್ಮೇಲೆ ಅವ್ರು ನಿಮ್ಮನ್ನ ಅವರಾಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವರಾಗಿ ನಿಮಗೆ ಕ್ಷಮೆ ಕೇಳುವಂಥದ್ದು ಕೂಡ ಇಲ್ಲಿ ಆ ಒಂದು ಎನರ್ಜಿ ಕೂಡ ಬರ್ತಾ ಇದೆ. ಸ್ಟ್ರಾಂಗ್ ಆಗಿರಿ. ಆ ಒಂದು ಹೋಪ್ನ ಕಳ್ಕೊಳ್ಬೇಡಿ ಯಾವುದೇ ಕಾರಣಕ್ಕೂ. ಎಲ್ಲಾ ರೀತಿಯಿಂದ ಒಳ್ಳೇದಾಗತ್ತೆ. ಖಂಡಿತವಾಗಿಯೂ ನಿಮ್ಮ ಪರ್ಸನ್ ನಿಮಗೆ ಆದಷ್ಟು ಬೇಗ ಸಾರಿ ಕೇಳ್ತಾರೆ. ಅಂಡ್ ಆ ಮನ್ಸಿಗೆ ಏನು ಒಬ್ರನ್ನೊಬ್ರು ಹರ್ಟ್ ಮಾಡ್ಕೊಂಡಿದ್ರೆ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ತೀರಾ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೇನೆ ನಿಮ್ಮ ಹಲವು ಸಮಸ್ಯೆಗಳಿಗೆ ಯಂತ್ರದ ಮುಖಾಂತರ ನೀವು ಪರಿಹಾರಗಳನ್ನ ಪಡ್ಕೊಳ್ಬಹುದು. ನಿಮ್ಮ ಸಮಸ್ಯೆಗಳು ಏನಿದೆ ಅದನ್ನ ವಾಟ್ಸಪ್ ಅಲ್ಲಿ ನನಗೆ ವಾಯ್ಸ್ ನೋಟ್ ಅಲ್ಲಿ ಅಥವಾ ಕಾಲ್ ಮಾಡಿ ಮಾತಾಡಿ ಹೇಳ್ಬಿಟ್ಟು ಯಂತ್ರಗಳನ್ನು ನೀವು ಪಡ್ಕೊಳ್ಬಹುದು. ಓಕೆನಾ. ಈಗಾಗಲೇ ಮೊನ್ನೆ ಅಷ್ಟೇ ಲಕ್ಷ್ಮಿ ಯಂತ್ರಗಳನ್ನು ನಾನಿಲ್ಲಿ ದೀಪಾವಳಿ ಸಮಯದಲ್ಲಿ ಕೊಟ್ಟಿದ್ದೆ. ಅದರದ ಒಂದು ರಿವ್ಯೂನ ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇದು ಲಕ್ಷ್ಮಿ ಯಂತ್ರನ ಪಡ್ಕೊಂಡು ಕೇವಲ ಒಂದೇ ದಿನದಲ್ಲಿ ಅವ್ರಿಗೆ ಆಗಿರುವಂತ ಮಿರಾಕಲ್. ಸೊ ಅವರಾಗಿ ಶೇರ್ ಮಾಡ್ಕೊಂಡಿರೋಂಥ ಒಂದು ಮೆಸೇಜ್ ಸ್ಕ್ರೀನ್ ಶಾಟ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ, ಚೆಕ್ ಮಾಡಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.